ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 8 ಏಪ್ರಿಲ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. 25 ಪ್ರಶ್ನೆಗಳು, 10 ಸೆಕೆಂಡ್ ಕಾಲಾವಕಾಶ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೋತ್ತರಗಳು ಸಿಗುತ್ತೆ. ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ಜೊತೆಗೆ ನಮ್ಮ sbkkannada.com ವೆಬ್ಸೈಟ್ ನ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ಏಪ್ರಿಲ್ 1ರಿಂದ ಎಲ್ಲ PDF ಗಳು ಅಲ್ಲಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ರಿವಿಷನ್ಗೆ ಹೋಗೋಣ. 7/4/2021 ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಹ್ಯಾಂಡಲ್ ನ ಫಾಲೋ ಮಾಡಿ ಪಡ್ಕೋಬಹುದು. ದುಬೈ ಪ್ಯಾರಾ ಬ್ಯಾಡ್ಮಿಂಟನ್ 2021ರಲ್ಲಿ ಭಾರತ ಗೆದ್ದಂತ ಒಟ್ಟು ಪದಕಗಳ ಸಂಖ್ಯೆ 21. ಇತ್ತೀಚೆಗೆ ಕೋವಿಡ್ ವ್ಯಾಕ್ಸಿನೇಷನ್ ನ ಉತ್ತೇಜನ ಮಾಡೋದಕ್ಕೋಸ್ಕರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅನನ್ಯ ಉಡುಗೊರೆ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ. ಡಿಜಿಟ್ ಇನ್ಶೂರೆನ್ಸ್ ಇತ್ತೀಚೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವಿರಾಟ್ ಕೊಹ್ಲಿ ಅವರನ್ನ ಆಯ್ಕೆ ಮಾಡಿಕೊಂಡಿದೆ. ಜಪಾನ್ ದೇಶದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ ಇಸಾಮು ಅಕಸಾಕಿ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಗೀತಾ ಪ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ರಾಧೇಶ್ಯಾಮ್ ಕೆಂಕ ಅವರು ಇತ್ತೀಚೆಗೆ ನಿಧನರಾಗಿರ್ತಾರೆ. ಮನೋಹರ್ ಪಾರಿಕರ್ ಬ್ರಿಲಿಯಂಟ್ ಮೈಂಡ್ ಸಿಂಪಲ್ ಲೈಫ್ ಅನ್ನೋ ಪುಸ್ತಕವನ್ನ ನಿತಿನ್ ಗೋಖಲೆ ಅವರು ಬರೆದಿರ್ತಾರೆ. LG ಕಂಪನಿ ತನ್ನ ಸ್ಮಾರ್ಟ್ ಫೋನ್ ವ್ಯವಹಾರವನ್ನ ಸಂಪೂರ್ಣವಾಗಿ ಮುಚ್ಚಿದೆ. 5 ದಿನಗಳ ತುಲಿಪ್ ಉತ್ಸವವನ್ನ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾದಂತಹ ಲೆಫ್ಟಿನೆಂಟ್ ಗವರ್ನರ್ ಆದಂತಹ ಮನೋಜ್ ಸಿನ್ಹಾ ಅವರು ಉದ್ಘಾಟನೆ ಮಾಡಿರ್ತಾರೆ. ಇತ್ತೀಚೆಗೆ ಮಹಾರಾಷ್ಟ್ರದ ರಾಜ್ಯದ ಗೃಹ ಸಚಿವರಾದ ಭ್ರಷ್ಟಾಚಾರದ ಆರೋಪದ ಅಡಿ ರಾಜೀನಾಮೆಯನ್ನ ನೀಡಿರ್ತಾರೆ. ಇತ್ತೀಚೆಗೆ ರಷ್ಯಾ ದೇಶದ ವಿದೇಶಾಂಗ ಸಚಿವರು ಸೆರ್ಗೆ ಲವ್ರೋವ್ 2 ದಿನಗಳ ಭಾರತ ಪ್ರವಾಸಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಇವಾಗ ಒಂದಿಷ್ಟು GK ಕ್ವೆಶನ್ಸ್ ಅನ್ನು ನೋಡೋಣ, ನಂತರ MCQs ನ ಶುರು ಮಾಡೋಣ. ಚಿಂತಲ್ ವೈಷ್ಣವ್ ಅವರನ್ನ ಅಟಲ್ ಇನೋವೇಷನ್ ಮಿಷನ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಖ್ಯಾತ ಸಾಮಾಜಿಕ ತಂತ್ರಜ್ಞ ಡಾಕ್ಟರ್ ಚಿಂತನ್ ವೈಷ್ಣವ್ ಅವರನ್ನ ನೀತಿ ಆಯೋಗದ ಅಡಿಯಲ್ಲಿ ಸರ್ಕಾರದ ಪ್ರಮುಖ ಉಪಕ್ರಮವಾದ ಅಟಲ್ ಇನೋವೇಷನ್ ಮಿಷನ್ AIM ಅಂತ ಕರಿತೀವಿ, ಈ ಮಿಷನ್ ನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ವೈಷ್ಣವ್ ಅವರು ಈ ತಿಂಗಳ ಕೊನೆಯಲ್ಲಿ ರಾಮನಾಥನ್ ರಮಣನ್ ಅವರಿಂದ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅಂದ್ರೆ ಈ ಮೊದಲು ಅಟಲ್ ಇನೋವೇಷನ್ ಮಿಷನ್ ನ ನಿರ್ದೇಶಕರಾಗಿರ್ತಕ್ಕಂಥವರು ರಾಮನಾಥನ್ ರಮಣನ್ ಅವರ ಸ್ಥಾನಕ್ಕೆ ವೈಷ್ಣವ್ ಅವರು ಈ ತಿಂಗಳ ಕೊನೆಯಿಂದ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಈ ಮೊದಲು ರಮಣನ್ ಅವರು ಜೂನ್ 2017ರಿಂದ ತನ್ನ ಮೊದಲ ಮಿಷನ್ ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಅಟಲ್ ಇನೋವೇಷನ್ ಮಿಷನ್ ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಮುಂದೆ ನೋಡೋದಾದ್ರೆ, ಫೋರ್ಬ್ಸ್ ನ ವಾರ್ಷಿಕ ಬಿಲಿಯನ್ ಪಟ್ಟಿ ಬಿಡುಗಡೆ ಆಗಿದ್ದು, ಜೆಫ್ ಬೆಜೋಸ್ ಅವರು ಸತತ 4ನೇ ವರ್ಷ ಅಗ್ರಸ್ಥಾನದಲ್ಲಿದ್ದಾರೆ. Amazon.com ಸಂಸ್ಥಾಪಕರಾದಂಥ ಜೆಫ್ ಅವರು ಸತತ 4ನೇ ವರ್ಷ ಕೂಡ ಫೋರ್ಬ್ಸ್ ನ ವಾರ್ಷಿಕ ವಿಶ್ವ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇರ್ತಾರೆ. ಇನ್ನು ಭಾರತದ ಶ್ರೀಮಂತ ಬಿಲಿಯನಿಯರ್ ಆದಂಥ ಮುಖೇಶ್ ಅಂಬಾನಿ ಒಟ್ಟು ನಿವ್ವಳ ಮೌಲ್ಯ $84.5 ಬಿಲಿಯನ್ ಗಳೊಂದಿಗೆ 10ನೇ ಸ್ಥಾನದಲ್ಲಿ ಇರ್ತಾರೆ. 35ನೇ ಆವೃತ್ತಿಯ ಫೋರ್ಬ್ಸ್ ವರ್ಲ್ಡ್ ಬಿಲಿಯನಿಯರ್ಸ್ ಪಟ್ಟಿಯನ್ನ ಏಪ್ರಿಲ್ 6ನೇ ತಾರೀಕು ಬಿಡುಗಡೆ ಮಾಡಲಾಗಿತ್ತು. ಈ ಒಂದು ಪಟ್ಟಿಯಲ್ಲಿ ದಾಖಲೆಯ 2755 ಶತಕೋಟ್ಯಾಧಿಪತಿಗಳನ್ನು ನಾವು ಕಂಡಿದ್ದೇವೆ. ಕ್ಯಾಬಿನೆಟ್ಗೆ ತರುಣ್ ಬಜಾಜ್ ಅವರನ್ನ ನೂತನ ಕಂದಾಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ನೂತನ ಕಂದಾಯ ಕಾರ್ಯದರ್ಶಿಯಾಗಿ ತರುಣ್ ಬಜಾಜ್ ಅವರನ್ನ ನೇಮಕ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಸೊ ಇವರು 1988ನೇ ಬ್ಯಾಚ್ನ ಹರಿಯಾಣ ಕೇಡರ್ನ IAS ಅಧಿಕಾರಿಯಾಗಿರ್ತಾರೆ. ಏಪ್ರಿಲ್ 30, 2020ರಿಂದ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸ್ತಿರ್ತಾರೆ. ನೆಕ್ಸ್ಟ್ 1987ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿದ್ದಂತ ಅಜಯ್ ಸೇಠ್ ಅವರನ್ನ ಬಜಾಜ್ ಬದಲಿಗೆ ಹೊಸ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ನೇಮಕ ಮಾಡೋದಕ್ಕೆ ಸಂಪುಟ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಗೀತಾ ಪ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ರಾಧೇಶ್ಯಾಮ್ ಕೆಂಕ ಅವರು ನಿಧನರಾಗಿರ್ತಾರೆ. ಸನಾತನ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಕೊಂಡೊಯ್ದಂತ ಕೀರ್ತಿ ಇವರದಾಗಿರ್ತದೆ. ಗೀತಾ ಪ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. 38 ವರ್ಷಗಳ ಕಾಲ ಕೆಂಕ ಅವರು ಮುದ್ರಣಾಲಯದಲ್ಲಿ ಮುದ್ರಿತವಾದ ಪ್ರಮುಖ ಕಲ್ಯಾಣ ಪತ್ರಿಕೆಯ ಸಂಪಾದಕರಾಗಿರ್ತಾರೆ. ಅವರು ಕೊನೆಯದಾಗಿ ಏಪ್ರಿಲ್ 21ನೇ ತಾರೀಕು ಸಂಚಿಕೆಯನ್ನ ಪ್ರಕಟ ಮಾಡಿರ್ತಾರೆ. ಗೀತಾ ಪ್ರೆಸ್ ಅನ್ನೋದು ಹಿಂದೂ ಧಾರ್ಮಿಕ ಗ್ರಂಥಗಳ ವಿಶ್ವದ ಅತಿ ದೊಡ್ಡ ಪ್ರಕಾಶಕ ಸಂಸ್ಥೆಯಾಗಿದೆ. MCQs ನ ಆರಂಭ ಮಾಡೋಣ. ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ವೆನ್ ಇಸ್ ವರ್ಲ್ಡ್ ಹೆಲ್ತ್ ಡೇ ಸೆಲೆಬ್ರೇಟೆಡ್? ನಿನ್ನೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ, ಹಾಗಾಗಿ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಪ್ರಪಂಚಾದ್ಯಂತ 7 ಏಪ್ರಿಲ್ ಅಂದ್ರು ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನ ವರ್ಲ್ಡ್ ಹೆಲ್ತ್ ಡೇ ಅನ್ನ ಆಚರಣೆ ಮಾಡ್ತೀವಿ. ಸಂಪೂರ್ಣ ಮಾಹಿತಿಗೆ ನಿನ್ನೆ ವಿಡಿಯೋದ ಮೊದಲನೇ ಪಾರ್ಟ್ ಅನ್ನು ನೀವು ನೋಡ್ಬೋದು.
ವಿಶ್ವ ಆರೋಗ್ಯ ದಿನವು ಜಾಗತಿಕ ಆರೋಗ್ಯ ಜಾಗೃತಿ ದಿನವಾಗಿದ್ದು ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇತರ ಸಂಬಂಧಿತ ಸಂಸ್ಥೆಗಳ ಪ್ರಾಯೋಜಕ ಪ್ರಾಯೋಜಕತ್ವದಲ್ಲಿ ಆಚರಣೆ ಮಾಡಲಾಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಆಚರಣೆಯನ್ನ ಪ್ರಾರಂಭ ಮಾಡಿದ್ದು 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ. ಶಾಲಾ ವಿದ್ಯಾರ್ಥಿಗಳಿಗೆ ಮಾಸಿಕ ಮೈಕ್ರೋ ಸ್ಕಾಲರ್ಶಿಪ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ದೇಶದ ಮೊದಲ ರಾಜ್ಯ ಯಾವುದು? Which is the first state in the country to start monthly micro scholarship program for school students? ಸಿಕ್ಕಿಂ ರಾಜ್ಯ. ಸಿಕ್ಕಿಂನ ಮುಖ್ಯಮಂತ್ರಿಗಳು ಪ್ರೇಮ್ ಸಿಂಗ್ ತಾಮಂಗ್, ರಾಜ್ಯಪಾಲರು ಗಂಗಾ ಪ್ರಸಾದ್, ರಾಜಧಾನಿ ಗ್ಯಾಂಗ್ಟಾಕ್. ಇತ್ತೀಚೆಗೆ ಯಾವ ದೇಶದ ಸರ್ಕಾರ ಎಲ್ಲ ಸಾರ್ವಜನಿಕ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ? Recently, the government of which country has announced the suspension of all public traffic? ಬಾಂಗ್ಲಾದೇಶ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ. 16.3 ಕೋಟಿ ಜನಸಂಖ್ಯೆ. 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ ಪ್ರಧಾನಮಂತ್ರಿಗಳು ಶೇಖ್ ಹಸೀನಾ, ಅಧ್ಯಕ್ಷರು ಅಬ್ದುಲ್ ಹಮೀದ್. ಸತತ 22 ಏಕದಿನ ಪಂದ್ಯಗಳನ್ನು ಜಯಗಳಿಸಿದಂತ ದೇಶದ ಮಹಿಳಾ ತಂಡ ಯಾವುದು? Which country's women team has made a record of 22 consecutive ODI wins? ಆಸ್ಟ್ರೇಲಿಯಾ. ಸತತವಾಗಿ 22 ಏಕದಿನ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಆಸ್ಟ್ರೇಲಿಯಾ ಮಹಿಳಾ ತಂಡ ದಾಖಲೆಯನ್ನ ಮಾಡಿರುತ್ತೆ. ಆಸ್ಟ್ರೇಲಿಯಾ ದೇಶದ ಬಗ್ಗೆ ಮಾತಾಡ್ತಿದ್ದೀವಿ ಅಂದಮೇಲೆ ಅಲ್ಲಿಯ ರಾಜಧಾನಿ ಕ್ಯಾನ್ಬೆರಾ. ಸ್ಕಾಟ್ ಮಾರಿಸನ್ ಅವರು ಪ್ರಧಾನಮಂತ್ರಿಗಳು. 2.54 ಕೋಟಿ ಜನಸಂಖ್ಯೆ. 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ ಆಸ್ಟ್ರೇಲಿಯನ್ ಡಾಲರ್ ಅಲ್ಲಿಯ ಕರೆನ್ಸಿ. ಇತ್ತೀಚೆಗೆ ನಿಧನರಾದಂತ ಪಿ ಬಾಲಚಂದ್ರನ್ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ರೀಸೆಂಟ್ಲಿ ಪಾಸ್ಡ್ ಅವೇ ಪಿ ಬಾಲಚಂದ್ರನ್ ವಾಸ್ ಅ ಫೇಮಸ್. ಸರಿಯಾದ ಉತ್ತರ ಖ್ಯಾತ ಬರಹಗಾರರಾಗಿದ್ರು. ಮಲಯಾಳಂ ನಟ, ನಿರ್ದೇಶಕ ಮತ್ತು ನಾಟಕಕಾರರಾಗಿದ್ದಂತಹ ಪಿ ಬಾಲಚಂದ್ರನ್ ಅವರು ಏಪ್ರಿಲ್ 5ನೇ ತಾರೀಕು ಕೇರಳದ ವೈಕೋಮ್ನಲ್ಲಿ ಅವರ ನಿವಾಸದಲ್ಲಿ ನಿಧನರಾಗಿರ್ತಾರೆ. ಅವರಿಗೆ 69 ವರ್ಷ ವಯಸ್ಸಾಗಿತ್ತು. ಪಾವಂ ಉಸ್ಮಾನ್ ನಾಟಕಕ್ಕಾಗಿ ಅವರು ಕೇರಳ ವೃತ್ತಿಪರ ನಾಟಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ರು. ಜೊತೆಗೆ 1989ರಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ ಕೂಡ ಅವರು ಪಡ್ಕೊಂಡಿದ್ರು. ವೈಜ್ಞಾನಿಕ ಸಂಶೋಧನೆಗಾಗಿ 30ನೇ GD ಬಿರ್ಲಾ ಪ್ರಶಸ್ತಿ ಯಾರಿಗೆ ಸಿಗುತ್ತದೆ? ಹೂ ವಿಲ್ ಗೆಟ್ ದ 30th GD ಬಿರ್ಲಾ ಅವಾರ್ಡ್ ಫಾರ್ ಸೈಂಟಿಫಿಕ್ ರಿಸರ್ಚ್? ಸುಮನ್ ಚಕ್ರವರ್ತಿ. ಪ್ರೊಫೆಸರ್ ಸುಮನ್ ಚಕ್ರವರ್ತಿ ಅವರು ಎಂಜಿನಿಯರಿಂಗ್ ವಿಜ್ಞಾನಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆ ಮತ್ತು ಕೈಗೆಟುಕುವ ಆರೋಗ್ಯ ರಕ್ಷಣೆಗಾಗಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರ ಸಾಧನೆಯನ್ನು ಪರಿಗಣಿಸಿ 30ನೇ GD ಬಿರ್ಲಾ ಪುರಸ್ಕಾರವನ್ನು ಅವರಿಗೆ ಕೊಡಲಾಗಿದೆ. ಪ್ರಸ್ತುತ ಅವರು ಖರಗ್ಪುರದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ IITಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತದ 48ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ 48th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, CJI? ಸರಿಯಾದ ಉತ್ತರ NV ರಮಣ ಅವರು. 47ನೇ CJI ಆಗಿರ್ತಕ್ಕಂಥ ಶರದ್ ಎ ಬೊಬ್ಡೆ ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ರಮಣ ಅವರನ್ನ ಭಾರತದ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡೋದಕ್ಕೆ ಶಿಫಾರಸ್ ಮಾಡಿದ್ರು. ಅದನ್ನ ಭಾರತದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಮಂಗಳವಾರನೇ ಜಾರಿಗೆ ಬರುವಂತೆ ಆದೇಶವನ್ನು ಕೊಟ್ಟಿರ್ತಾರೆ. ಏಪ್ರಿಲ್ 24ನೇ ತಾರೀಕಿಂದ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ NV ರಮಣ ಅವರು ಕಾರ್ಯವನ್ನ ಮಾಡಲಿದ್ದಾರೆ. ಇತ್ತೀಚೆಗೆ ವಾಟ್ಸ್ಆಪ್ ವಿತ್ ಮೀ ಎನ್ನುವ ಪುಸ್ತಕವನ್ನ ಬರೆದವರು ಯಾರು? ಹೂ ಹ್ಯಾಸ್ ರೀಸೆಂಟ್ಲಿ ರಿಟನ್ ಎ ಬುಕ್ ಟೈಟಲ್ ವಾಟ್ಸ್ಆಪ್ ವಿತ್ ಮೀ? ಸರಿಯಾದ ಉತ್ತರ ಟಿಸ್ಕಾ ಚೋಪ್ರಾ ಇವರು ಈ ಪುಸ್ತಕವನ್ನು ಬರೆದವರು. 8 ದಶಲಕ್ಷಕ್ಕೂ ಹೆಚ್ಚು ಕೋವಿಡ್-19 ಲಸಿಕೆಯನ್ನು ಜನರಿಗೆ ಹಾಕಿದ ದೇಶದ ಮೊದಲ ರಾಜ್ಯ ಯಾವುದು? ವಾಟ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ವ್ಯಾಕ್ಸಿನೇಟ್ ಮೋರ್ ದನ್ 8 ಮಿಲಿಯನ್ ಕೋವಿಡ್-19 ಪೀಪಲ್? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಇದುವರೆಗೂ 8 ಮಿಲಿಯನ್ ಜನರಿಗೆ ಕೋವಿಡ್-19 ಲಸಿಕೆಯನ್ನು ಕೊಡಲಾಗಿರುತ್ತದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಉದ್ಧವ್ ಠಾಕ್ರೆ, ಮುಂಬೈ ರಾಜಧಾನಿ ಭಗತ್ ಸಿಂಗ್ ಕಶೋರಿ ರಾಜ್ಯಪಾಲರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಫಾರ್ಮ್ ಮಿನ್ ಚಿನ್ ಯಾವ ದೇಶದ ಮುಂದಿನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ರೀಸೆಂಟ್ಲಿ ಫಾರ್ಮ್ ಮಿನ್ ಚಿನ್ ಹಾ ಬಿಕಮ್ ದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ವಿಯೆಟ್ನಾದ ಅಧ್ಯಕ್ಷರು ನುಯೆನ್ ಕ್ಸುವಾನ್, ರಾಜಧಾನಿ ಹನೋಯಿ,
ಮತ್ತು ಕರೆನ್ಸಿ ವಿಯಟ್ನಾಮೀಸ್ ಡಾಂಗ್. ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್? ಸರಿಯಾದ ಉತ್ತರ ಮಲ್ಲಿಕಾ ಶ್ರೀನಿವಾಸನ್. ಸಾರ್ವಜನಿಕ ಉದ್ಯಮ ಆಯ್ಕೆ ಮಂಡಳಿ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ PESB ಅಂತ ಕರಿತೀವಿ. ಅದರ ಅಧ್ಯಕ್ಷರಾಗಿ ಮಲ್ಲಿಕಾ ಶ್ರೀನಿವಾಸನ್ ಅವರನ್ನ ಟ್ಯಾಫ್ ಅಂತ ಕರಿತೀವಿ. ಟ್ಯಾಫ್ ಅಂದ್ರೆ ಟ್ರ್ಯಾಕ್ಟರ್ಸ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟ್ ಅಂತ ಕರೀತಾರೆ. ಇವರು ನೇಮಕ ಮಾಡಿರ್ತಾರೆ. ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮಲ್ಲಿಕಾ ಶ್ರೀನಿವಾಸನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಮತದಾರರ ಜಾಗೃತಿಯನ್ನು ಹೆಚ್ಚಿಸೋದಕ್ಕೆ ಇತ್ತೀಚೆಗೆ 2 SVEEP ಟ್ರಾಮ್ಗಳನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? Recently, where 2 SVEEP trams has been launched to increase voters awareness? ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆದಿದೆಯಲ್ಲ, ಅಲ್ಲಿ ಮತ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ಇನಿಷಿಯೇಟಿವ್ಗೆ ಕೈ ಹಾಕಲಾಗಿದೆ. ಇತ್ತೀಚೆಗೆ ರಾಮಕರಣ್ ವರ್ಮಾ ಅವರನ್ನ ಯಾವ ದೇಶದ ಭಾರತದ ರಾಯಭಾರಿಯನ್ನಾಗಿ ನೇಮಿಸಲಾಗಿದೆ? Recently, Ramkaran Verma has been appointed as the ambassador of India to which country? Gabon. ಇತ್ತೀಚೆಗೆ BCCI ನ ACU ಆಗಿ ಅಧಿಕಾರವನ್ನು ವಹಿಸಿಕೊಂಡವರು ಯಾರು? Who has become the new head of BCCI ACU? ಸರಿಯಾದ ಉತ್ತರ ಶಬೀರ್ ಖಂಡ್ವಾಲಾ. ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಮುಂಚಿತವಾಗಿ ಭ್ರಷ್ಟಾಚಾರ ನಿಗ್ರಹ ಘಟಕದ ಹೊಸ ಮುಖ್ಯಸ್ಥರಾಗಿ ಶಬೀರ್ ಹುಸೇನ್ ಖಂಡ್ವಾಲಾ ಅವರನ್ನ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ನೇಮಕ ಮಾಡಿದೆ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಯಾವ ರಾಜ್ಯದ 32 ಮಿಲಿಯನ್ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದೆ? Recently, the World Bank has approved $32 million project in which state? ಮಿಜೋರಾಂ. ಮಿಜೋರಾಂನ ರಾಜಧಾನಿ ಐಜ್ವಾಲ್. ಮುಖ್ಯಮಂತ್ರಿಗಳು ಜೋರಮಾತಂಗ. ರಾಜ್ಯಪಾಲರು PS ಶ್ರೀಧರನ್ ಪಿಳೈ. ಸಾಮರ್ಥ್ಯ ಅಭಿವೃದ್ಧಿ ಆಯೋಗ ಅಥವಾ ಮಿಷನ್ ಕರ್ಮಯೋಗಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? Who has been appointed as the chairman of Capacity Building Commission or ಮಿಷನ್ ಕರ್ಮಯೋಗಿ? ಎರಡು ಒಂದೇನೆ. ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ CBC ಅಂತ ಒಂದೇನೆ, ಮಿಷನ್ ಕರ್ಮಯೋಗಿ ಅಂದ್ರೂ ಒಂದೇನೆ. ಆದಿಲ್ ಜೈನ್ವಾಲ್ ಬಾಯ್. 27ನೇ ಸ್ಕ್ರೀನ್ ಆಕ್ಟರ್ಸ್ ಗಿಲ್ಡ್ ಪ್ರಶಸ್ತಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ ಅಭಿನಯಕ್ಕಾಗಿ ಯಾವ ಮಹಿಳಾ ನಟಿಗೆ SAG ಪ್ರಶಸ್ತಿಯನ್ನ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1 ವಿಯೋಲಾ ಡೇವಿಸ್. 2021ರ ಅಪರೂಪದ ಕಾಯಿಲೆಗಳ ರಾಷ್ಟ್ರೀಯ ನೀತಿಯನ್ನ ಯಾವ ಸಚಿವಾಲಯ ಅನುಮೋದಿಸಿದೆ? Which ministry has approved National Policy for Rare Disease 2021? ಆರೋಗ್ಯ ಸಚಿವಾಲಯ. ದಕ್ಷಿಣ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪತ್ತೆಯಾದ ಆರ್ಗೇರಿಯಾ ಕುಲಕ್ಕೆ ಸೇರಿದಂತ ಹೊಸ ಜಾತಿಯ ಹೂ ಬಿಡುವ ಸಸ್ಯಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಶರದ್ ಪವಾರ್. ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? Who has been appointed as the chairperson of Public Enterprises Selection Board? ಮಲ್ಲಿಕಾ ಶ್ರೀನಿವಾಸನ್. ಹೆಡ್ ಕ್ವಾರ್ಟರ್ಸ್ ವೆಸ್ಟರ್ನ್ ಕಮಾಂಡ್ನ ಮುಖ್ಯಸ್ಥರಾಗಿ ಯಾರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ? Who took charge as a chief of staff, headquarters Western Command? ಮಂಜೀಂದರ್ ಸಿಂಗ್. ದಕ್ಷಿಣ ಮಧ್ಯ ರೈಲ್ವೆ 2020-21ರಲ್ಲಿ ಎಷ್ಟು ಕಿಲೋಮೀಟರ್ ಹಳಿಗಳ ವಿದ್ಯುದೀಕರಣವನ್ನ ನಿಯೋಜಿಸಿತ್ತು? The South Central Railway commissioned electrification of how many kilometers of track in 2020-21? 750 ಕಿಲೋಮೀಟರ್. ಶಾಂತಿರ್ ಉಗ್ರಸೇನಾ 2021ರ ಶಾತಿರ್ ಉಗ್ರಸೇನಾ 2021 ಎಂಬ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾರತೀಯ ಸೇನೆ ಭಾಗವಹಿಸಲಿದೆ. ಯಾವ ದೇಶ ಈ ವ್ಯಾಯಾಮವನ್ನ ಆಯೋಜನೆ ಮಾಡುತ್ತದೆ? ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ರಷ್ಯಾ ಮತ್ತು ಭಾರತ ಈ ಒಂದು ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸ್ತವೆ. Which city's hotel ITC Whitesor has achieved world's first
LEED ಝೀರೋ ಕಾರ್ಬನ್ ಸರ್ಟಿಫಿಕೇಶನ್, ಬೆಂಗಳೂರು. ಸಿಂಗಪೂರ್, ಇಂಡೋನೇಷಿಯಾ ಮತ್ತು ಉತ್ತರ ಅಮೆರಿಕವನ್ನ ಸಂಪರ್ಕಿಸಲು 2 ಹೊಸ ಸಾಗರದೊಳಗಿನ ಕೇಬಲ್ಗಳನ್ನು ಯೋಜಿಸಲು ಗೂಗಲ್ ಮತ್ತು ಇತರ ಕಂಪನಿಯೊಂದಿಗೆ ಯಾವ ಕಂಪನಿ ಪಾಲುದಾರಿಕೆಯನ್ನ ಮಾಡಿಕೊಂಡಿದೆ? ಫೇಸ್ಬುಕ್. ಸರಿಯಾದಂತ ಉತ್ತರ ಫೇಸ್ಬುಕ್. ಗೂಗಲ್ ಜೊತೆ ಫೇಸ್ಬುಕ್ ಕಂಪನಿ ಸೇರ್ಕೊಂಡಿದೆ. ಸಿಂಗಪೂರ್, ಇಂಡೋನೇಷಿಯಾ, ಉತ್ತರ ಅಮೆರಿಕವನ್ನ ಸಂಪರ್ಕಿಸಂತ 2 ಸಾಗರದೊಳಗಿನ ಕೇಬಲ್ ವ್ಯವಸ್ಥೆಯನ್ನ ಈ 2 ಕಂಪನಿಗಳು ಮಾಡಿಕೊಡ್ತವೆ ಪಾಲುದಾರಿಕೆಯಲ್ಲಿ. ನಿನ್ನೆ ಪ್ರಶ್ನೆ, 2 ದಿನಗಳ ಭೇಟಿಗಾಗಿ ಯಾವ ದೇಶದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದರು? ರಷ್ಯಾ. ಸರಿಯಾದಂತ ಉತ್ತರ ರಷ್ಯಾ ಆಗಿರುತ್ತದೆ. ಕಮೆಂಟ್ ಮಾಡಿದಂತ ಎಲ್ರಿಗೂ ಧನ್ಯವಾದಗಳು. ನೀಲಿಮಾ ರಾಣಿ ನನ್ನ ತಾಯಿ ನನ್ನ ಹೀರೋ ಈ ಪುಸ್ತಕದ ಲೇಖಕರು ಯಾರು? ನೀಲಿಮಾ ರಾಣಿ ಮೈ ಮದರ್ ಮೈ ಹೀರೋ, ನನ್ನ ತಾಯಿ ನನ್ನ ಹೀರೋ ಈ ಪುಸ್ತಕದ ಲೇಖಕರು ಯಾರು? ಅರುಂಧತಿ ರಾಯ್, ವಿಕ್ರಮ್ ಸೇಠ್, ಖುಷ್ವಂತ್ ಸಿಂಗ್, ಅಚ್ಯುತ್ ಸಮಂತ. ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.